ಕರ್ನಾಟಕದಲ್ಲಿ ತಂಬಾಕು ಬೆಳೆಯುತ್ತಿರುವ ಬೆಳೆಗಾರರ ರಕ್ಷಣೆ ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸುವಂತೆ ಆಗ್ರಹಿಸಿ ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದ ವತಿಯಿಂದ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಆಂಧ್ರಪ್ರದೇಶದಲ್ಲಿ ತಂಬಾಕು ಮಾರ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ನೇತೃತ್ವದಲ್ಲಿ ಹೋರಾಟ ನಡೆಸಿದ ರೈತ ಸಂಘದ ಕಾರ್ಯಕರ್ತರು ಕರ್ನಾಟಕ ತಂಬಾಕು ಉತ್ಪಾದನೆಯ ಅಂಕಿಅಂಶಗಳನ್ನು ಪರಿಶೀಲಿಸಿ ನೋಡಿದಾಗ ಕಳೆದ 5 ವರ್ಷಗಳಲ್ಲಿ ತಂಬಾಕು ಉತ್ಪಾದನೆ ಪ್ರಮಾಣ ಅತ್ಯಂತ ಕಡಿಮೆಯಾಗಿದ್ದು, ಈ ಸಂದರ್ಭದಲ್ಲೂ 100 ಮಿಲಿಯನ್ ಕೆಜಿ ದಾಟಿರುವುದಿಲ್ಲ. 2023, 2024 ಮತ್ತು 2024-2025ನೇ ಬೆಳೆ ಸಾಲುಗಳಲ್ಲಿ ಕ್ರಮವಾಗಿ 88 ಮಿಲಿಯನ್ ಕೆಜಿ ಮತ್ತು 84 ಮಿಲಿಯನ್ ಕೆಜಿಗಳಿತ್ತು. ಪ್ರಸ್ತುತ ವರ್ಷ ಕೇವಲ 80 ಮಿಲಿಯನ್ ಕೆಜಿಗೆ ಅಂದಾಜು ಮಾಡಲಾಗಿದ್ದು, 20 ಮಿಲಿಯನ್ ಕೆಜಿ ತಂಬಾಕು ಮಂಡಳಿಯು ನಿಗದಿಪಡಿಸುವ ಬೆಳೆಯ ಪ್ರಮಾಣ ಕಡಿಮೆಯಿದೆ ಎಂದರು. ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ತಂಬಾಕನ್ನು ಬೆಳೀತಾರೆ. ಆ ತಂಬಾಕು ಬೆಳೆಗಾರರು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ, ನಮ್ಮ ಜಿಲ್ಲೆಯಲ್ಲಿ KR ನಗರ ತಾಲೂಕು ಸೇರಿದಂಥ MP ಹಾಲಿ ನಮ್ಮ ಕೇಂದ್ರದ ಸಚಿವರಾದಂಥ HD ಕುಮಾರಸ್ವಾಮಿಯವರು ಇರೋದರಿಂದ ಅವರು ಇಲ್ಲಿಗೆ ಬಂದಿದ್ದಾರೆ. ಅವ್ರದ್ದು ಬೇಡಿಕೆ ಇಷ್ಟೇ. ಆಂಧ್ರದಲ್ಲಿ 240 ಮಿಲಿಯನ್ ಕೊಟ್ಟಿದ್ರಂತೆ, 340 ಬೆಳೆದಿದ್ದಾರೆ. ಅಷ್ಟೂ ಮಾರಾಟ ಆಗಿದೆ. ಅಲ್ಲಿಯ ಸಂಸದರು, ಅಲ್ಲಿಯ ಮಿನಿಸ್ಟ್ರುಗಳು ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಬೆಳೆದಿರೋದು, ಕೊಟ್ಟಿರೋದು 100 ಮಿಲಿಯನ್ನು, ಬೆಳೆದಿರೋದು 90, 80, 90 ಬೆಳೆದಿದ್ದಾರೆ. ಅದನ್ನು ಮಾರಾಟ ಮಾಡೋದಕ್ಕೆ ನಮ್ಮ ರೈತರ ಕೈಲಿ ಆಗ್ತಾಯಿಲ್ಲ. ಆ ದೃಷ್ಟಿಯಿಂದ ನಮ್ಮ ರೈತರು ಇಲ್ಲಿಗೆ ಬಂದಿದ್ದಾರೆ. ಇದನ್ನು ಮನವಿನ ನಾವು ಈಗ DC ಮುಖಾಂತರ ಮತ್ತು ಕುಮಾರಸ್ವಾಮಿಯವ್ರಿಗೆ ನೇರ ಇಲ್ಲಿ ಕೊಡ್ತಾ ಇದ್ದೀವಿ ಅವ್ರ ಆಫೀಸ್ಗೆ. ಅವ್ರು ಕೇಳೋದಷ್ಟೇ, ನೀವ್ಯಾಕೆ ಕರ್ನಾಟಕದ ಹೊಗೆಸೊಪ್ಪು ಬೆಳೆಗಾರರ ಪರ ನಿಂತು ನಮ್ಮ ಮಾರಾಟ ಮಾಡಿಸಲಿಲ್ಲ? ಆಂಧ್ರಪ್ರದೇಶದ ಅಧಿಕ ಉತ್ಪಾದನೆ ಈ ಸಾಲಿನಲ್ಲಿ ಅಂದರೆ 2024-25ರಲ್ಲಿ 74 ಮಿಲಿಯನ್ ಕೆಜಿಯಾಗಿದ್ದು, ಇದು ಕರ್ನಾಟಕದ ಉತ್ಪಾದನೆಗಿಂತ ಕೇವಲ 6-8 ಮಿಲಿಯನ್ ಕೆಜಿಯಷ್ಟೇ ಕಡಿಮೆಯಿದೆ. ತಂಬಾಕು ಖರೀದಿಸುವ ಕಂಪನಿಗಳು ಆಂಧ್ರಪ್ರದೇಶದ ಒಟ್ಟು ಉತ್ಪಾದನೆಗೆ ಸರಾಸರಿ ಬೆಲೆಯನ್ನು ಕರ್ನಾಟಕದ ರೈತನಿಗೆ ತಿಳಿಸಿ ಕಡಿಮೆ ದರ ನೀಡುತ್ತಿರುವುದು ದುರಂತವಾಗಿದೆ. ಆಂಧ್ರಪ್ರದೇಶದ ರಾಜಮಂಡ್ರಿ ಪ್ರದೇಶದಲ್ಲಿನ NLS ತಂಬಾಕಿಗೆ ಹೆಚ್ಚು ದರವನ್ನು ಪಾವತಿಸಿ ಗರಿಷ್ಠ ಬೆಲೆ ₹455 ಹಾಗೂ ಒಂಗೋಲ್ ಪ್ರದೇಶದ ತಂಬಾಕಿಗೆ ಗರಿಷ್ಠ ಬೆಲೆ ₹357 ನೀಡಿ ಅಧಿಕ ಪ್ರಮಾಣ ತಂಬಾಕು ಖರೀದಿಸಲಾಗಿದೆ. ಆದರೆ 2025-26ನೇ ಪ್ರಸ್ತುತ ಸಾಲಿನಲ್ಲಿ ಕೇವಲ ₹320 ಗರಿಷ್ಠ ಬೆಲೆಯಷ್ಟೇ ನಿಗದಿಪಡಿಸಿ ಬೆಲೆ ಹೆಚ್ಚಿಸುವಲ್ಲಿ ಆಸಕ್ತಿ ತೋರುತ್ತಿಲ್ಲ. ಇದರಿಂದ ಕರ್ನಾಟಕದ ರೈತರಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಪ್ರಸ್ತುತ ತಂಬಾಕು ಹರಾಜಿನಲ್ಲಿ ಕರ್ನಾಟಕದ ಬೆಳೆಗಾರರಿಗೆ ಉತ್ತಮ ವೈಜ್ಞಾನಿಕ ಬೆಲೆಯನ್ನು ನಿಗದಿಪಡಿಸಬೇಕೆಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿದರು. ನಾವು ಮಂಡ್ಯ ಸಂಸದರಿಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿನ ಕೊಡೋಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ, ಇವತ್ತು ನಾವು ತಂಬಾಕು ರೈತರು, ನಾವು ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಬೆಳೀತಾ ಇದ್ದೀವಿ. ಆ ಒಂದು ತಂಬಾಕಿಗೆ ನಾವು ನಿಗದಿಯಾದ ಒಂದು ದರ ಕೊಡಿ. ಈಗ ಇದೇ ಆಂಧ್ರದಲ್ಲಿ 450 ಗಂಟೆ ಹೋಗಿದೆ. 450 ರೂಪಾಯಿ ಒಂದು ಕೆಜಿ ತಂಬಾಕಿಗೆ 450 ರೂಪಾಯಿ ಹೋಗಿದೆ. ಅದೇ ನಮ್ಮ ಮೈಸೂರಿನ ತಂಬಾಕಿಗೆ, ಅದೇ ಮೈಸೂರು ಅನ್ನೋದಕ್ಕಿಂತ ಕರ್ನಾಟಕದ ತಂಬಾಕಿಗೆ ಯಾಕೆ ಇಷ್ಟು ತಾರತಮ್ಯ ಮಾಡ್ತಾಯಿದ್ದೀರಾ? ನಾವು ಬೆಳೆ ತಂಬಾಕು ಅದೇ, ಆಂಧ್ರದಲ್ಲಿ ಬೆಳೆಯೋ ತಂಬಾಕು ಅದೇ. ಕೇಂದ್ರ ಸರ್ಕಾರ ಕೂಡಲೇ, ಯಾಕೆ ನಾವು ಇದೇ ಭಾರತ ದೇಶದಲ್ಲಲ್ವ ಇರೋದು, ಅದರಲ್ಲಿ ಏನಾರ ಕ್ವಾಲಿಟಿ ಏನಾರ ಇದೆ. ಕ್ವಾಲಿಟಿ ಆಂಧ್ರ ಪ್ರದೇಶಕ್ಕಿಂತ ನಮ್ಮ ಮೈಸೂರಿನ ತಂಬಾಕು ತುಂಬ ಚೆನ್ನಾಗಿದೆ, ಉತ್ತಮವಾಗಿದೆ. ಈ ಒಂದು ತಂಬಾಕಿನಿಂದಲೇ ಆಂಧ್ರದವರು ಮಿಕ್ಸ್ ಮಾಡಿ ನಮ್ಮದು ಏನು ಕರ್ನಾಟಕ ತಂಬಾಕು ಆಂಧ್ರಕ್ಕೆ ಹೋಗುತ್ತೆ, ಆಂಧ್ರದವರು ಮಿಕ್ಸ್ ಮಾಡಿಕೊಂಡು ಅದು ಹೊರದೇಶಕ್ಕೆ ರಫ್ತು ಮಾಡ್ತಾರೆ. ಆದರೆ ನಾವು ಅದೇ ಖರ್ಚು ಮಾಡ್ತೀವಿ, ಅದೇ ಕೂಲಿ ಇದೆ, ಲೇಬರ್ ಸಮಸ್ಯೆ ಕಾಡ್ತಾ ಇದೆ. ಇವತ್ತು ಗೊಬ್ಬರ ಜಾಸ್ತಿ ಆಗ್ತಾಯಿದೆ, ಸೌದೆ ಅದನ್ನ ಏನು ಹದಗೊಳಿಸೋದಕ್ಕೆ ಸೌದೆ ದಿನ ಜಾಸ್ತಿ ಆಗ್ತಾಯಿದೆ. ಆದರೆ ನಮ್ಮ ತಂಬಾಕಿಗೆ ಇಷ್ಟು ತಾರತಮ್ಯ ಮಾಡ್ತಿರಲಿಲ್ಲ ಏನಕ್ಕೆ? ಒಂದು ಕೆಜಿ ಸಿಗರೆಟ್ನಲ್ಲಿ ಎಷ್ಟು ಉತ್ಪಾದನೆ ಆಗ್ತದೆ? 1 ಕೆಜಿ ಹೊಗೆಸೊಪ್ಪು, ನೀವು 1 ಪ್ಯಾಕೆಟ್ ಸಿಗರೆಟನ್ನು ಬೆಲೆ ಕೊಡ್ತಾ ಇಲ್ಲ. 1 ಕೆಜಿ ತಂಬಾಕಲ್ಲಿ ನೀವು 15-20 ಸಾವಿರ ರೂಪಾಯಿ ಗಂಟೆ ಸಂಪಾದನೆ ಮಾಡ್ಕೊತೀರ, ಕಂಪ್ನಿಗಳಿಗೆ ಹೇಳ್ತಾ ಇರೋದು. ಆದರೆ 1 ಪ್ಯಾಕ್ ಸಿಗರೆಟಿನ ಬೆಲೆ 1 ಕೆಜಿ ಕೊಡ್ತಾ ಇಲ್ಲ ಅಂದರೆ ರೈತರಿಗೆ ಎಷ್ಟು ಮಟ್ಟಿಗೆ ನೀವು ತಾರತಮ್ಯ ಮಾಡ್ತಾಯಿದ್ದೀರಾ? ಅದು ಅನ್ಯಾಯ ಅಲ್ವಾ? ಇತ್ಲಾಗಿ ಪ್ರತಿ ವರ್ಷ ಗೊಬ್ಬರ ರೇಟ್ ಜಾಸ್ತಿ ಮಾಡ್ತೀರಾ.
ಪ್ರತಿಭಟನೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ, ಪ್ರಧಾನ ಕಾರ್ಯದರ್ಶಿ ಜಿಎಸ್ ಲಿಂಗಪ್ಪಾಜಿ, ಕೋಶಾಧ್ಯಕ್ಷ ಎಸ್ಕೆ ರವಿಕುಮಾರ್, ಎಸ್ಬಿ ಕೃಷ್ಣೇಗೌಡ, ಯೋಗಣ್ಣ, ರಮೇಶ್, ಪ್ರದೀಪ್ ಗೌಡ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು.